ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು 5ನೇ ಕ್ಲಾಸ್ ಅವ್ರಿಗೆ ಕನ್ನಡ ಲೆಸನನ್ನು ಮಾಡ್ತಾಯಿದ್ದೀನಿ ಮಕ್ಕಳೇ. ಯಾವುದು ಅಂತ ಹೇಳಿದ್ರೆ ಮೆಚ್ಚಿನ ಗೊಂಬೆ. ಗೊಂಬೆ ಅಂತ ಹೇಳಿದ್ರೆ ಸಾಮಾನ್ಯ ಎಲ್ಲ ಮಕ್ಕಳಿಗೂ ಕೂಡ ಇಷ್ಟ, ಹಾಗೆ ದೊಡ್ಡವ್ರಿಗೂ ಕೂಡ ಹೆಣ್ಮಕ್ಳುಗಳಿಗೆ ತುಂಬ ಇಷ್ಟಪಡ್ತಾರೆ ಅಲ್ವಾ. ಸಾಮಾನ್ಯವಾಗಿ ಆಟ ಸಾಮಾನು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳುಗಳು ಭಾಳ ಇಷ್ಟಪಡ್ತಾರೆ, ಹೌದಲ್ವಾ. ಹಾಗೆಯೇ ಇಲ್ಲೂ ಕೂಡ ನಿಮಗೆ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮೆಚ್ಚಿನ ಗೊಂಬೆಗೆ ಸಂಬಂಧಪಟ್ಟಂಥ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಈಗ ಫಸ್ಟ್ ಈ ಪಾಠವನ್ನು ನಾನು ಓದ್ತೀನಿ, ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಇದರ ಬಗ್ಗೆ ನಿಮಗೆ ಅರ್ಥವನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ಮಕ್ಕಳೇ. ಪಾಠ 2, ಮೆಚ್ಚಿನ ಗೊಂಬೆ. ಅಮ್ಮ ನನಗೆ ಪುಟ್ಟದೊಂದು ಗೊಂಬೆ ತಂದ್ಕೊಡೆ, ಗೊಂಬೆ ಜೊತೆ ಆಡುವೆ, ಆಡಿ ಪಾಡಿ ನಲಿಯುವೆ. ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ, ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ. ದೊಡ್ಡವರೂ ಸಹ ಗೊಂಬೆಗಳನ್ನು ಆಡಿಸಿ ನಲಿಯುತ್ತಾರೆ. ಹಠ ಮಾಡಿ ಅಳುತ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು, ಗಪ್ಚು. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡುತ್ತವೆ. ಗೊಂಬೆ ಕಂಡರೆ ಸಾಕು, ಮಕ್ಕಳ ಮುಖದಲ್ಲಿ ನಗು. ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ. ಸ್ವಲ್ಪ ಸ್ವಲ್ಪ ದೊಡ್ಡವರಾದಂತೆ ಗೊಂಬೆಗಳನ್ನು ಮುದ್ದಿಸುತ್ತಾರೆ. ತಾಯಿ ತಮ್ಮನ್ನೆಲ್ಲ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಮಕ್ಕಳು ಗೊಂಬೆಗಳನ್ನು ನೋಡಿಕೊಳ್ಳುತ್ತಾರೆ. ಅವುಗಳಿಗೆ ತಿಂಡಿ ತಿನ್ನಿಸುವುದು, ಸ್ನಾನ ಮಾಡಿಸುವುದು, ಮಲಗಿಸಿ ಲಾಲಿ ಹಾಡುವುದು, ಬಟ್ಟೆ ತೊಡಿಸುವುದು, ಶೃಂಗಾರ ಮಾಡುವುದು, ಹೀಗೆ ಎಲ್ಲವನ್ನೂ ಪ್ರೀತಿಯಿಂದ ಮಾಡುತ್ತಾರೆ. ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತದೆ. ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟಲೆ ಮಾಡಿದರೆ ಮಕ್ಕಳು ಸುಮ್ಮನಿರುವುದಿಲ್ಲ. ಗೊಂಬೆಗೆ ನೋವಾಯಿತೆಂದು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ. ಕೈ ಜಾರಿದ ಗೊಂಬೆ ಕೆಳಕ್ಕೆ ಬಿದ್ದರಂತೂ ಮಕ್ಕಳು ಅತ್ತೇ ಬಿಡುತ್ತಾರೆ. ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ. ಅಳಬೇಡ ಅಳಬೇಡ ಗೊಂಬವ್ವ ನೀನು, ಜರತಾರಿ ಲಂಗ ಕೊಡಿಸುವೆನು ನಾನು. ಗೊಂಬೆಗಳನ್ನು ವಿವಿಧ ವಸ್ತುಗಳಿಂದ ತಯಾರಿಸುತ್ತಾರೆ. ಮರ, ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು, ಕಾಗದಗಳಿಂದ ಗೊಂಬೆಗಳು ಸಿದ್ಧವಾಗುತ್ತವೆ. ಇತ್ತೀಚೆಗೆ ಗೊಂಬೆಗಳು ವಿವಿಧ ರೂಪಗಳನ್ನು ಪಡೆದಿವೆ. ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ. ವಿವಿಧ ವಸ್ತುಗಳಲ್ಲೂ ಗೊಂಬೆಯ ರೂಪ, ಗೊಂಬೆಯ ಪೆನ್ಸಿಲ್, ಗೊಂಬೆಯ ಪೆನ್, ಗೊಂಬೆಯ ತಿಂಡಿ ತಿನಿಸುಗಳು, ಹೀಗೆ ಎಲ್ಲದರಲ್ಲೂ ಗೊಂಬೆಗಳು ಕಾಣಸಿಗುತ್ತಿವೆ. ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ. ವೈವಿಧ್ಯಮಯ ಗೊಂಬೆಗಳು ಅಂಗಡಿಗಳಲ್ಲಿ ಕೈ ಬೀಸಿ ಕರೆಯುತ್ತವೆ. ಉತ್ಸವಗಳಲ್ಲಿ ಕುಣಿಯುವ ಗೊಂಬೆಗಳನ್ನು ನೋಡುವುದು ಎಲ್ಲಿಲ್ಲದ ಆನಂದ. ಅವುಗಳನ್ನು ನೋಡಿದರೆ ಹರ್ಷ, ನಗು ಒಟ್ಟಿಗೆ ಬರುತ್ತವೆ. ಜೋಕರ್ ಗೊಂಬೆಗಳಂತೂ ತಾನೂ ನಗುತ್ತಾ ಎಲ್ಲರನ್ನೂ ನಗಿಸುತ್ತವೆ. ನಮ್ಮ ನಾಡಹಬ್ಬ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನು ಅಲಂಕರಿಸುತ್ತಾರೆ. ಅಲಂಕರಿಸಿದ ನೂರಾರು ಗೊಂಬೆಗಳನ್ನು ಒಟ್ಟಿಗೆ ನೋಡುವುದೇ ಒಂದು ಹಬ್ಬ. ಅವುಗಳ ಶೃಂಗಾರ, ಜೋಡಣೆ, ಅಲಂಕಾರ ಬಲು ಸುಂದರ. ಸ್ಪ್ರಿಂಗ್ ಗೊಂಬೆಗಳು, ಕೀ ಗೊಂಬೆಗಳು, ಕೀಲು ಗೊಂಬೆಗಳು, ಯಂತ್ರಗೊಂಬೆಗಳು, ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳು ವಿವಿಧ ಆಟಗಳ ಮೂಲಕ ಸಂತೋಷ ಕೊಡುತ್ತವೆ. ನಿಜವಾಗಿ ಜೀವವಿದ್ದವುಗಳಂತೆ ವರ್ತಿಸುತ್ತವೆ. ಎಲ್ಲರ ಮನೆಗಳಲ್ಲೂ ಗೊಂಬೆಗಳು ಸ್ಥಾನ ಪಡೆದಿವೆ. ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳುತ್ತವೆ. ಗೊಂಬೆಗಳು ಯಾರ ಹೊಗಳಿಕೆಗೂ ತೆಗಳಿಕೆಗೂ ಜಗ್ಗುವುದಿಲ್ಲ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ನೋಡಿ ಮಕ್ಕಳು, ಈಗ ಇದರ ಒಂದು ಅರ್ಥವನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ. ನೋಡಿ ಅಲ್ವಾ, ಗೊಂಬೆ ಅಂತ ಹೇಳಿದ ತಕ್ಷಣ ಮಕ್ಕಳಿಗೆ ಬಹಳ ಇಷ್ಟವಾಗುವಂತಹ ಒಂದು ವಸ್ತು, ಆಟದ ಸಾಮಾನು ಕೂಡ. ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ. ನೋಡಿ, ಗೊಂಬೆಯನ್ನು ಚಿಕ್ಕದಾದಂತಹ ಮಕ್ಕಳುಗಳಿಗೆ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ? ಆಸ್ತಿ, ಅದಕ್ಕೆ ಹೋಲಿಕೆ ಮಾಡಿದ್ದಾರೆ ಗೊಂಬೆನ. ಅದೇ ದೊಡ್ಡ ವಯಸ್ಸಾದಂತಹ ವ್ಯಕ್ತಿಗಳು ಏನು ಮಾಡ್ತಾರೆ? ಆಸ್ತಿ ಅಂತ ಹೇಳಿದ್ರೆ ಮನೆ, ಖಾಲಿ ಜಾಗ, ಹೊಲ, ಗದ್ದೆ, ಅದನ್ನು ಆಸ್ತಿ ಅಂತ ಹೇಳ್ತಾರೆ. ಆದರೆ ಚಿಕ್ಕ ಮಕ್ಕಳಿಗೆ ಹೊಲ, ಗದ್ದೆ
ಮತ್ತು ಮನೆ ಇವೆಲ್ಲ ಆಸ್ತಿ ಅಲ್ಲ. ಅವ್ರಿಗೆ ಯಾವುದು ಆಸ್ತಿ ಅಂತ ಹೇಳಿದ್ರೆ ಅವ್ರಿಗೆ ಗೊಂಬೆನೇ ಅವ್ರಿಗೆ ಪ್ರಪಂಚ, ಗೊಂಬೆನೇ ಅವ್ರಿಗೆ ಆಸ್ತಿ. ದೊಡ್ಡವರು ಸಹ ಗೊಂಬೆಗಳನ್ನು ಆಡಿಸಿ ನಲಿಯುತ್ತಾರೆ. ಅಷ್ಟೇ ಅಲ್ಲ, ದೊಡ್ಡವರಾದ್ಮೇಲೂ ಕೂಡ ಗೊಂಬೆಗಳನ್ನು ಇಷ್ಟಪಡ್ತಾರೆ. ಕೆಲವರು ಅದನ್ನು ಆಡಿಸ್ತಾರೆ. ಅಂದರೆ ಅವರ ಒಂದು ಯಾವ ರೀತಿಯಾಗಿ ಆಟಕ್ಕೆ ಉಪಯೋಗ ಮಾಡ್ಕೊತಾರೋ ಆ ರೀತಿಯೊಂದು ಆಟಕ್ಕೆ ಇದನ್ನು ಏನು ಮಾಡ್ತಾರೆ, ಗೊಂಬೆಗಳನ್ನು ದೊಡ್ಡವರು ಉಪಯೋಗಿಸ್ಕೊತಾರೆ. ಹಠ ಮಾಡಿ ಅಳುತ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು, ಗಪ್ಚು. ನೋಡಿ, ನೀವು ಗಮನಿಸಿರಬಹುದು, ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳುಗಳಿರ್ತಾರೆ ಅಲ್ವಾ, ಅವ್ರಿಗೇನೋ ಅಳ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನ ಸಮಾಧಾನ ಮಾಡಲಿಕ್ಕೆ ಆಗಲ್ಲ. ಹೊರಗಡೆ ಕರ್ಕೊಂಡೋದ್ರೂ ಅಳೋದು ನಿಲ್ಲಿಸಲ್ಲ, ತಿಂಡಿ ಕೊಟ್ಟರೂ ಕೂಡ ಸಮಾಧಾನ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಆ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸುಂದರವಾದಂತಹ ಒಂದು ಡಾಲನ್ನು ಅಥವಾ ಒಂದು ಗೊಂಬೆಯನ್ನು ಕೊಟ್ಟಾಗ ಆ ಮಕ್ಕಳುಗಳು ಏನು ಮಾಡ್ತಾರೆ, ತಮ್ಮ ಅಳುವನ್ನು ನಿಲ್ಲಿಸ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಗೊಂಬೆ ಕೊಟ್ಟ ಕೂಡಲೇ ಗಪ್ಚುಪ್ ಅಂದರೆ ಸೈಲೆಂಟ್ ಆಗಿಬಿಡ್ತಾರೆ, ಅಳೋದನ್ನು ನಿಲ್ಲಿಸ್ತಾರೆ ಅಂತ. ಇಲ್ಲಿ ಅಳು ಅನ್ನೋ ಪದಕ್ಕೆ ವಿರುದ್ಧ ಪದ ನಗು ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ಮಕ್ಕಳು. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡುತ್ತವೆ. ನೋಡಿ, ನೀವು ಗಮನಿಸಿರಬಹುದು ಮಕ್ಕಳೇ, ನಾವು ಅಮ್ಮಂದಿರು ಯಾವ ರೀತಿಯಾಗಿ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಮುದ್ದಾಡ್ತಾರೋ ಅದೇ ರೀತಿಯಾಗಿ ಆ ಚಿಕ್ಕ ಮಕ್ಕಳುಗಳು ಕೂಡ ಏನು ಮಾಡ್ತಾರೆ, ತಮ್ಮ ಕೈಯಲ್ಲಿ ಗೊಂಬೆಗಳು ಬಂದ ಕೂಡಲೇ ಅದು ಕೂಡ ಒಂದು ಜೀವ ಇರುವಂತಹ ಒಂದು ಮಗು, ಅದು ಕೂಡ ಒಂದು ಜೀವ ಇರುವಂತಹ ಒಂದು ಮಕ್ಕಳು ಅನ್ನೋ ಒಂದು ಕಾನ್ಸೆಪ್ಟನ್ನು ಬೆಳೆಸ್ಕೊಂಡು ಆ ಮಕ್ಕಳ ಜೊತೆ ಅದು ಗೊಂಬೆ ಏನಾಗುತ್ತೆ, ಸೇರಿಕೊಂಡು ಮಕ್ಕಳಾಗಿ ಪರಿವರ್ತನೆಯಾಗಿ ಆ ಮಕ್ಕಳ ಜೊತೆ ಸೇರಿಕೊಂಡು ಆಡ್ತಾ ಇರುತ್ತೆ. ಗೊಂಬೆ ಕಂಡರೆ ಸಾಕು ಮಕ್ಕಳ ಮುಖದಲ್ಲಿ ನಗು. ಅಷ್ಟೇ ಅಲ್ಲ, ಈ ಗೊಂಬೆಗಳನ್ನು ನೋಡ್ತಿದ್ರೆ ಆ ಮಕ್ಕಳುಗಳಿಗೆಲ್ಲ ಏನಾಗುತ್ತೆ, ಬಹಳ ಮುಖದಲ್ಲಿ ನಗು ಉಂಟಾಗುತ್ತೆ. ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ. ಅಷ್ಟೇ ಅಲ್ಲ, ಈ ಚಿಕ್ಕ ಮಕ್ಕಳ ಕೈಲೇನಾರು ಗೊಂಬೆಗಳೇನಾದ್ರು ಸಿಕ್ತು ಅಂತ ಹೇಳಿದ್ರೆ ಆ ಮಕ್ಕಳುಗಳು ಏನು ಮಾಡ್ತಾರೆ, ಆ ಗೊಂಬೆಗಳನ್ನು ಎತ್ತುತ್ತಾರೆ, ಬಿಸಾಕ್ತಾರೆ, ಹರಿದಾಕ್ತಾರೆ, ನೂಕ್ತಾರೆ, ಎಳಿತಾರೆ. ಮತ್ತು ಇದು ನನ್ನ ಗೊಂಬೆ ಅಂತ ಏನು ಮಾಡ್ತಾರೆ, ಜಗ್ಗಾಡ್ತಾರೆ. ಇದನ್ನೆಲ್ಲ ಆ ಮಕ್ಕಳುಗಳು ಆ ಗೊಂಬೆಯನ್ನು ಇಟ್ಕೊಂಡು ಏನು ಮಾಡ್ತಾರೆ, ನಲ್ಕೊಂಡು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಸ್ವಲ್ಪ ದೊಡ್ಡವರಾದಂತೆ ಗೊಂಬೆಗಳನ್ನು ಮುದ್ದಿಸುತ್ತಾರೆ. ಅಷ್ಟೇ ಅಲ್ಲ, ಅವರು ಬೆಳೀತಾ ಅವರು ಒಂದು ಏಜ್ಗೆ ಬಂದಾಗ ಆ ಒಂದು ಗೊಂಬೆಯನ್ನು ಹರಿದಾಕಲ್ಲ, ಜಗ್ಗಲ್ಲ, ಬಿಸಾಡಲ್ಲ, ನೂಕಲ್ಲ. ಏನು ಮಾಡ್ತಾರೆ, ಅದನ್ನು ಆ ಗೊಂಬೆಯನ್ನು ತಗೊಂಡು ದೊಡ್ಡವರಾದಮೇಲೆ ಅದನ್ನು ಮುದ್ದು ಮಾಡ್ತಾರೆ, ಪ್ರೀತಿಯನ್ನು ಮಾಡ್ತಾರೆ. ತಾಯಿ ತಮ್ಮನ್ನೆಲ್ಲ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಮಕ್ಕಳು ಗೊಂಬೆಗಳನ್ನು ನೋಡಿಕೊಳ್ಳುತ್ತಾರೆ. ಯಾವ ರೀತಿಯಾಗಿ ಮಕ್ಕಳು ಯಾವ ರೀತಿಯಾಗಿ ತಾಯಿ ಯಾವ ರೀತಿಯಾಗಿ ಒಂದು ಮಕ್ಕಳನ್ನು ಮುದ್ದು ಮಾಡ್ತಾಳೋ ಅದೇ ರೀತಿಯಾಗಿ ಈ ಗೊಂಬೆಗಳನ್ನು ಕೂಡ ಮುದ್ದು ಮಾಡ್ತಾ ಇರ್ತಾರೆ. ಅವುಗಳಿಗೆ ತಿಂಡಿ ತಿನ್ನಿಸುವುದು ಅಂದರೆ, ಈಗ ತಾಯಿ ನಿಮ್ಮನ್ನು ಏನು ಮಾಡ್ತಾರೆ, ಚಿಕ್ಕವರಾಗಿದ್ದಾಗ ನಿಮಗೆ ಸ್ನಾನ ಮಾಡಿಸೋದಾಗಿರ್ಬೋದು, ತಿಂಡಿ ತಿನ್ನಿಸೋದಾಗಿರಬಹುದು, ಹಾಗೆ ರೆಡಿ ಮಾಡಿಸೋದಾಗಿರಬಹುದು, ಮಲಗಿಸೋದಾಗಿರ್ಬೋದು, ಬಟ್ಟೆ ಹಾಕೋದಾಗಿರ್ಬೋದು, ಯಾವ ರೀತಿಯಾಗಿ ಮಾಡ್ತಾಳೋ ತಾಯಿ ನಿಮಗೆ, ಅದೇ ರೀತಿಯಾಗಿ ಈ ಮಕ್ಕಳುಗಳು ಕೂಡ ಏನು ಮಾಡ್ತಾರೆ, ಆ ಗೊಂಬೆಗಳಿಗೆ ತಿಂಡಿ ತಿನ್ನಿಸ್ತಾರೆ, ಸ್ನಾನ ಮಾಡಿಸ್ತಾರೆ, ಮಲಗಿಸ್ಬೇಕಾದ್ರೆ ಲಾಲಿ ಹಾಡ್ತಾರೆ, ಬಟ್ಟೆ ಹಾಕ್ತಾರೆ, ಶೃಂಗಾರ ಅಂದರೆ ರೆಡಿ ಮಾಡ್ತಾರೆ. ಹೀಗೆ ಎಲ್ಲವನ್ನ ಪ್ರೀತಿಯಿಂದ ಏನು ಮಾಡ್ತಾರೆ, ಮಕ್ಕಳು ಆ ಗೊಂಬೆಗಳಿಗೆ ಮಾಡ್ತಾರೆ. ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತದೆ. ಆ ಮಕ್ಕಳಿಗೆ ಈ ಗೊಂಬೆಗಳು ಸಿಕ್ಕಿದ ಕೂಡಲೇ ಏನಾಗುತ್ತೆ, ಆ ಮಕ್ಕಳಿಗೆ ಕೈಯಲ್ಲಿ ಒಂದು ನಿಜವಾದಂತಹ ಒಂದು ಗೊಂಬೆಗಳಿಗೆ ಜೀವವನ್ನು ತುಂಬ್ತಾರೆ. ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟಲೆ ಮಾಡಿದರೆ ಮಕ್ಕಳು ಸುಮ್ಮನಿರುವುದಿಲ್ಲ. ಯಾರು ಆ ಮಕ್ಕಳಿಗೆ ಮಕ್ಕಳು ಇಟ್ಕೊಂಡು ಆಟ ಆಡ್ತಿರುವಂತಹ ಗೊಂಬೆಗಳನ್ನು ನೋಡಿದಾಗ ಅವರು ಏನಾದ್ರು ತೀಟ್ಲೆ ಮಾಡ್ತಾವ ಅಂತ ಹೇಳಿದ್ರೆ ಆ ಮಕ್ಕಳು ಏನಾಗಿರಲ್ಲ, ಸುಮ್ಮನಾಗಿರಲ್ಲ. ತಕ್ಷಣ ಏನು ಮಾಡ್ತಾರೆ, ಅವ್ರಿಗೆ ಸಿಟ್ಟು ಬರುತ್ತೆ, ಕೋಪ ಬಂದ ತಕ್ಷಣ ಏನು ಮಾಡ್ತಾರೆ, ಜೋರಾಗಿ ಅವರು ತಮ್ಮ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಗೊಂಬೆಗೆ ನೋವಾಯಿತೆಂದು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ.
ಆಗ ತಕ್ಷಣ ಏನು ಮಾಡ್ತಾರೆ, ಒಂದು ವೇಳೆ ತೀಟ್ಲೆ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ಆ ಗೊಂಬೆಗೆ ನೋವಾಗಿರಬೇಕು ಅಂತ ಹೇಳಿಬಿಟ್ಟು ಆ ಗೊಂಬೆಯನ್ನು ಎತ್ಕೊಂಡು ಏನು ಮಾಡ್ತಾರೆ, ಮುದ್ದಾಡ್ತಾರೆ. ಯಾವ ರೀತಿಯಾಗಿ ತಾಯಿ ತನ್ನ ಮಗು ಬಿದ್ದಾಗ ಅಥವಾ ನೋವಾದಾಗ ಸಮಾಧಾನವನ್ನು ಎತ್ಕೊಂಡು ತನ್ನ ಹೆಗಲ್ಗೆ ಹಾಕ್ಕೊಂಡು ಸಮಾಧಾನವನ್ನು ಮಾಡ್ತಾರೋ, ಅದೇ ರೀತಿಯಾಗಿ ಆ ಒಂದು ಗೊಂಬೆಗಳನ್ನು ಸಹ ಏನು ಮಾಡ್ತಾರೆ, ಎತ್ಕೊಂಡು ಮಕ್ಕಳು ಮುದ್ದಾಡ್ತಾರೆ, ಸಮಾಧಾನವನ್ನು ಮಾಡ್ತಾರೆ. ಕೈ ಜಾರಿದ ಗೊಂಬೆ ಕೆಳಗೆ ಬಿದ್ದರಂತೂ ಮಕ್ಕಳು ಅತ್ತೇ ಬಿಡುತ್ತಾರೆ. ಒಂದು ವೇಳೆ ಪಾಪ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಮ್ಮ ಕೈಯಲ್ಲಿದ್ದಂತಹ ಗೊಂಬೆ ಕೆಳಗಡೆ ಏನಾದ್ರು ಬೀಳ್ತು ಅಂತ ಹೇಳಿದ್ರೆ ಆ ಮಕ್ಕಳು ಏನು ಮಾಡ್ತಾರೆ, ಜೋರಾಗಿ ಅಳ್ತಾರೆ. ಕೆಳಗೆ ಅನ್ನೋ ಪದಕ್ಕೆ ವಿರುದ್ಧ ಪದ ನೋಡಬೇಕು ಮಕ್ಕಳೇ, ಮೇಲೆ, ಕೆಳಗೆ, ಮೇಲೆ. ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ. ಯಾವ ರೀತಿಯಾಗಿ ತಾಯಂದಿರು ತನ್ನ ಮಗು ಅಳ್ತಾ ಇದ್ದಾಗ ಒಂದು ಲಾಲಿ ಹಾಡನ್ನು ಆಡಿ ಯಾವ ರೀತಿ ಸಮಾಧಾನ ಮಾಡ್ತಾಳೋ, ಅದೇ ರೀತಿಯಾಗಿ ತನ್ನ ಒಂದು ಗೊಂಬೆಗಳು ಕೈ ಜಾರಿ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಆ ಮಕ್ಕಳು ಕೂಡ ಆ ಗೊಂಬೆಗೆ ಏನು ಮಾಡ್ತಾರೆ, ಒಂದು ಹಾಡನ್ನು ಹೇಳಿ ಸಮಾಧಾನವನ್ನು ಮಾಡ್ತಾರೆ. ಸಮಾಧಾನ ಅನ್ನೋ ಪದಕ್ಕೆ ವಿರುದ್ಧ ಪದ ಅಸಮಾಧಾನ. ಯಾವ ಹಾಡನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಸಮಾಧಾನ ಮಾಡಬೇಕಾದ್ರೆ, ಅಳಬೇಡ ಅಳಬೇಡ ಗೊಂಬವ್ವ ನೀನು, ಜರತಾರಿ ಲಂಗ ಕೊಡಿಸುವೆನು ನಾನು. ಈ ಒಂದು ಹಾಡನ್ನು ಹೇಳಿ ಗೊಂಬೆಯನ್ನು ಸಮಾಧಾನ ಮಾಡ್ತಾರೆ, ಸಮಾಧಾನವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ಮಕ್ಕಳು ಕೆಳಗೆ ಬಿದ್ದಂತಹ ಒಂದು ಗೊಂಬೆಗಳನ್ನು ಎತ್ಕೊಂಡು ಏನು ಮಾಡ್ತಾರೆ, ಸಮಾಧಾನವನ್ನು ಮಾಡಿ ಒಂದು ಹಾಡನ್ನು ಹೇಳ್ತಾ ಆ ಗೊಂಬೆಗಳನ್ನು ಸಮಾಧಾನ ಮಾಡ್ತಾರೆ. ನೀವು ಯಾವ ರೀತಿಯಾಗಿ ರಾತ್ರಿ ಟೈಮ್ ಮಲ್ಕೋಬೇಕಾದ್ರೆ ಅಮ್ಮ ಏನು ಮಾಡ್ತಾರೆ, ಲಾಲಿ ಹಾಡನ್ನು ಹೇಳ್ಕೊಂಡು ಇದು ಮಾಡ್ತಾರೆ ಅಲ್ವಾ, ಹಾಗೆಯೇ ಇಲ್ಲೂ ಕೂಡ ಈ ಮಕ್ಕಳು ಅಳಬೇಡ ಅಳಬೇಡ ಗೊಂಬವ್ವ ನೀನು, ಜರತಾರಿ ಲಂಗ ಕೊಡಿಸುವೆನು ನಾನು ಅಂತ ಹೇಳ್ತಾ ಏನು ಮಾಡ್ತಾರೆ, ಹಾಡನ್ನು ಹೇಳಿ ಆ ಗೊಂಬೆಯನ್ನು ಸಮಾಧಾನ ಮಾಡ್ತಾರೆ. ಹಾಗೆ ಮಕ್ಕಳೇ, ನೆಕ್ಸ್ಟು ಗೊಂಬೆಗಳನ್ನು ವಿವಿಧ ವಸ್ತುಗಳಿಂದ ತಯಾರಿಸುತ್ತಾರೆ. ನೋಡಿ, ಅವರು ಗೊಂಬೆಗಳನ್ನು ಮಾಡಬೇಕಾದ್ರೆ ಅನೇಕ ರೀತಿಯಾದಂತಹ ವಸ್ತುಗಳನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರಂತೆ, ತಯಾರನ್ನು ಮಾಡ್ತಾ ಇದ್ದಾರಂತೆ. ಯಾವ್ಯಾವುದ್ರ ಮುಖಾಂತರ ಗೊಂಬೆಗಳನ್ನು ತಯಾರು ಮಾಡಬಹುದು? ಮರ, ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು, ಕಾಗದಗಳಿಂದ ಗೊಂಬೆಗಳನ್ನು ಸಿದ್ಧ ಮಾಡ್ತಾರೆ. ಗೊಂಬೆಗಳಿಂದ ಸಿದ್ಧ ಮಾಡ್ತಾರೆ. ನೋಡಿ, ಮರದ ಗೊಂಬೆಗಳನ್ನು ಮಾಡ್ತಾರಂತೆ, ಮಣ್ಣಿನಿಂದ ತಯಾರಿಸ್ತಾರಂತೆ, ಹಾಗೆ ಪ್ಲಾಸ್ಟಿಕ್ಕಿಂದನೂ ಕೂಡ ತಯಾರಿಸ್ತಾರಂತೆ, ರಬ್ಬರಿಂದನೂ ಕೂಡ ತಯಾರಿಸ್ತಾರಂತೆ, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು, ಕಾಗದ, ಇನ್ನೂ ಅನೇಕ ವಸ್ತುಗಳಿಂದ ಈ ಗೊಂಬೆಗಳನ್ನು ಏನು ಮಾಡ್ತಾರಂತೆ ಮಕ್ಕಳೇ, ತಯಾರು ಮಾಡ್ತಾರೆ. ಇತ್ತೀಚೆಗೆ ಗೊಂಬೆಗಳು ವಿವಿಧ ರೂಪಗಳನ್ನು ಪಡೆದಿವೆ. ಈ ಒಂದು ಸುಮಾರು ವರ್ಷಗಳಿಂದ ಅದೇನಾಗಿದೆ, ಗೊಂಬೆಗಳು ಅನೇಕ ರೂಪಗಳನ್ನು ಪಡ್ಕೊಂಡು ಬಂದಿದೆ. ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ. ಅದು ಕೇವಲ ಬರೀ ಯಾವ್ಯಾವ ಒಂದು ರೂಪವನ್ನು ತಾಳಿದೆ ಅಂತ ಹೇಳಿದರೆ, ಅದು ಮನುಷ್ಯನ ರೂಪವನ್ನು ತಾಳಿದೆಯಂತೆ ಗೊಂಬೆಗಳು, ಪ್ರಾಣಿಗಳ ರೂಪವನ್ನು ತಾಳಿದೆಯಂತೆ, ಪಕ್ಷಿಗಳ ರೂಪ, ಕೀಟ, ಆ ರೂಪಗಳನ್ನೆಲ್ಲ ಅದು ಜನ್ಮ ತಾಳಿದೆ. ಫಾರ್ ಎಕ್ಸಾಂಪಲ್, ನೀವು ಪ್ರಾಣಿ ಅಂತ ಹೇಳಿದಾಗ ಯಾವ್ದು ತಿಳ್ಕೊಬಹುದು? ಒಂದು ಆನೆಯದಾಗಿರಬಹುದು ಗೊಂಬೆಗಳು, ಮತ್ತು ಜಿರಾಫೆಗಳದಾಗಿರ್ಬಹುದು, ಸಿಂಹಗಳಾಗಿರ್ಬಹುದು, ಮತ್ತು ಹುಲಿಗಳಾಗಿರ್ಬಹುದು, ಇನ್ನು ಅನೇಕ ರೀತಿಯಾದಂತಹ ಪ್ರಾಣಿಗಳನ್ನು ಹೋಲುವಂತಹ ಒಂದು ಗೊಂಬೆಗಳನ್ನು ಇದು ಏನು ಮಾಡಿದ್ದಾರೆ, ತಯಾರನ್ನು ಮಾಡಿದ್ದಾರೆ. ಪಕ್ಷಿ ಅಂತ ಹೇಳಿದ್ರೆ ಪಾರಿವಾಳ ಆಗಿರಬಹುದು ಅಥವಾ ಪೆಂಗ್ವಿನ್ ಆಗಿರಬಹುದು, ಹಾಗೆ ಬಾತುಕೋಳಿ ಆಗಿರ್ಬೋದು, ಇನ್ನು ಅನೇಕ ರೀತಿಯಾದಂತಹ ಪಕ್ಷಿಗಳಲ್ಲೂ ಕೂಡ ಗೊಂಬೆಗಳನ್ನು ಮಾಡಿ ಜನ್ಮವನ್ನು ಕೊಟ್ಟಿದ್ದಾರಂತೆ. ಹಾಗೆ ಕೀಟ ಅಂತ ಹೇಳಿದ್ರೆ ಒಂದು ನೊಣ ಆಗಿರಬಹುದು ಅಥವಾ ಒಂದು ಜೇಡ ಬಲೆ ಕಟ್ಟುತ್ತಲ್ಲ ಆ ಹುಳ ಆಗಿರ್ಬೋದು, ಆಮೇಲೆ ಒಂದು ಇನ್ಯಾವುದು ಹೇಳ್ಬೋದು, ಜಿರಳೆ ಆಗಿರಬಹುದು ಅಲ್ವಾ, ಆ ರೀತಿಯಾದಂತಹ ಒಂದು ಹಲ್ಲಿ ಆಗಿರಬಹುದು, ಇನ್ನು ಅನೇಕ ರೀತಿಯಾದಂತಹ ಒಂದು ಕೀಟಗಳಿಗೆ ಸಂಬಂಧಪಟ್ಟಂತೆ ಅವರು ಏನು ಮಾಡಿದ್ದಾರೆ, ಆ ಗೊಂಬೆಗಳನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ಹೀಗೆ ಅನೇಕ ರೀತಿಯಾದಂತಹ ಒಂದು ರೂಪಗಳನ್ನು ಇದು ಜನ್ಮವನ್ನು ತಾಳಿದೆ ಗೊಂಬೆಗಳು.
ವಿವಿಧ ವಸ್ತುಗಳಲ್ಲೂ ಗೊಂಬೆಯ ರೂಪ, ಗೊಂಬೆಯ ಪೆನ್ಸಿಲ್, ಗೊಂಬೆಯ ಪೆನ್ನು, ಗೊಂಬೆಯ ತಿಂಡಿ ತಿನಿಸುಗಳು, ಹೀಗೆ ಎಲ್ಲದರಲ್ಲೂ ಗೊಂಬೆಗಳು ಕಾಣಸಿಗುತ್ತವೆ. ನೋಡಿ, ಅಷ್ಟೇ ಅಲ್ಲ, ಇನ್ನೂ ಅನೇಕ ರೀತಿಯಲ್ಲಿ ಗೊಂಬೆಯ ರೂಪವನ್ನು ಪಡ್ಕೊಂಡಿದೆ. ಯಾವ್ಯಾವ ರೂಪದಲ್ಲಿ ಗೊಂಬೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಮಕ್ಕಳು ಬರೆಯುವಂತಹ ಒಂದು ಪೆನ್ಸಿಲ್ ಆಗಿರಬಹುದು, ಮಕ್ಕಳು ಯೂಸ್ ಮಾಡುವಂತಹ ಒಂದು ಪೆನ್ಸಿಲ್ ಆಗಿರಬಹುದು, ಅಲ್ಲೂ ಕೂಡ ಗೊಂಬೆ ಪೆನ್ಸಿಲ್ಗಳು ಅನ್ನೋ ಥರ ಇರುತ್ತೆ. ಗೊಂಬೆ ಪೆನ್ಸಿಲಲ್ಲೇ ಇರುತ್ತೆ. ಹಾಗೆಯೇ ಗೊಂಬೆಯ ಪೆನ್ನು ಅಷ್ಟೇ ಅಲ್ಲ, ಆ ಮಕ್ಕಳುಗಳಿಗೂ ಕೂಡ ಅವರು ಪೆನ್ನನ್ನು ಯೂಸ್ ಮಾಡ್ತಾರೆ ಅಲ್ವಾ, ಆ ಗೊಂಬೆ ಪೆನ್ನು ಅನ್ನೋದನ್ನು ಕೂಡ ಏನು ಮಾಡಿದ್ದಾರೆ, ತಯಾರನ್ನು ಮಾಡಿದ್ದಾರೆ. ಗೊಂಬೆಯ ತಿಂಡಿ ತಿನಿಸುಗಳು ಅಷ್ಟೇ ಅಲ್ಲ, ಆ ಗೊಂಬೆಗಳಿಗೆ ಸಂಬಂಧಪಟ್ಟಂತೆ ಈ ತಿಂಡಿ ತಿನಿಸುಗಳನ್ನು ಕೂಡ ಅವ್ರು ಏನು ಮಾಡಿದ್ದಾರೆ, ಮಾರಾಟವನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿರ್ಬೋದು ನೀವು, ಕಿಂಡರ್ ಜಾಯ್ ತಿಂದಿದ್ದೀರಾ ಅಲ್ವಾ, ಆ ಕಿಂಡರ್ ಜಾಯಲ್ಲಿ ನಿಮ್ಗೆ